ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ. ಇದು ನಿನ್ನೆ ಕಂಟಿನ್ಯೂಟಿ ವಿಡಿಯೋ ಆಗಿರುತ್ತೆ. ಇವಾಗ ಎಲ್ಲ ರೆಡಿಯಾಗಿದ್ದೀವಿ. ಈಗ ದೇವಸ್ಥಾನದ ಹತ್ರ ಹೋಗಬೇಕು. ಅಲ್ಲಿ 7 ಗಂಟೆ ಕರೆಕ್ಟಾಗಿ ಚಿನ್ನದ ತೇರನ್ನು ಎಳೀತಾರೆ. ನಾವು ಅಷ್ಟರಲ್ಲಿ ಅಲ್ಲಿಗೆ ಹೋಗಿದ್ರೆ ಚಿನ್ನದ ತೇರು ನೋಡ್ಬೋದು. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಚಿನ್ನದ ತೇರು ನೋಡೇ ಇಲ್ಲ ನಾನು. ಅದು ಹೇಗಿರುತ್ತೆ ಅನ್ನೋದನ್ನ ನಾನು ನೋಡಬೇಕು. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋನ ಫುಲ್ಲು ಕಂಪ್ಲೀಟಾಗಿ ನೋಡಿ, ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಬೆಟ್ಟದಲ್ಲಿ ಚಿನ್ನದ ತೇರು ಒಬ್ಬರು ಹರಿಸ್ಕೊಂಡಿದ್ರೆ ಅದ್ರ ಮೂಲಕ ಚಿನ್ನದ ತೇರನ್ನು ಎಳಿತಾರೆ. ಒಂದು 3,000 ರೂಪಾಯಿನೋ ಅದಕ್ಕೆ ಹರಿಸ್ಕೊಂಡಿರೋರಿಗೆ ಚಾರ್ಜ್ ಮಾಡ್ತಾರೆ. ಅವರು ತೇರಿನಿಂದ ಹೋಗೋದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀವು ಮಿಸ್ ಮಾಡದೆ ನೋಡಿ ವಿಡಿಯೋನ. ನಾವು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಬೇಗನೆ ಬಂದ್ವಿ. ಇನ್ನು ರಥ ಬಂದಿರಲಿಲ್ಲ. ಸರಿ, ಹಂಗೆ ಇಲ್ಲಿ ಬಸಪ್ಪ ಇರುತ್ತಲ್ಲ ಮೇಲ್ಗಡೆ, ಅದನ್ನಾದರೂ ನೋಡ್ಕೊಂಡು ಬರೋಣ ಅಂತ ಮೇಲ್ಗಡೆ ಹೊರಟಿದ್ದೀವಿ. ಹಾಗೆ ಸ್ವಲ್ಪ ಟೈಮ್ ಇರೋದ್ರಿಂದ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ನೋಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಕರೆಂಟ್ ಬೇರೆ ಹೊರಟೋಗಿತ್ತು. ಕರೆಂಟ್ ಇರಲಿಲ್ಲ. ಎಲ್ಲ ಟಾರ್ಚ್ ಇಟ್ಕೊಂಡು ನೋಡ್ಕೊಂಡಿದ್ದಾಯಿತು. ಇಲ್ಲಂತೂ ಜನ ಸಾಗರನೇ ಸೇರಿತ್ತು. ಸ್ವಲ್ಪನೂ ಜಾಗನೇ ಇರಲಿಲ್ಲ. ಫುಲ್ ಜನ ಅಂದರೆ ಜನ. ನಾವಂತೂ ಫುಲ್ ಎಕ್ಸೈಟ್ ಮಾಡ್ತಾನೆ ವಿಡಿಯೋನೇ. ಕರೆಂಟ್ ಇರೋಲ್ಲ. ಮಾದಪ್ಪ ಮಾದಪ್ಪ ತಳ್ಳಿಬಿಡ್ತಾರೆ. ಕೈ ಮುಖ ವಿಡಿಯೋ ಮಾಡ್ತಾ ದೇವ್ರು ನೋಡು ಮಗಳೇ. ಅಡ್ಡ ಮಾಡಲ ಜನ ಒಳಗಡೆ ವಿಗ್ರಹ ಇರುತ್ತೆ. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಅವತ್ತು ನಾವು ಜನ ಗೋಪುರ ತೆಗಿತಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ನೋಡ್ಲಿಕ್ಕಂತೂ ಹಿಡ್ಕೊಂಡು ಸಾಲ್ತಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಕರೆಂಟ್ ಇದ್ಬಿಟ್ಟಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಅಡ್ಡಾಡೋಣ. ಉದ್ದನ ಉದ್ದ ರೈತೀಶ್ ಎಲ್ಲಿ ನೋಡು. ಚಿನ್ನದ ತೇರೆಲ್ಲ ನೋಡಾದ್ಮೇಲೆ ಪ್ರಸಾದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಸುಮಾರು ಒಂದು 8 ಗಂಟೆಯಿಂದ 10 ಗಂಟೆವರೆಗೂ ಪ್ರಸಾದ ಇರುತ್ತೆ. ಪ್ರಸಾದ ಎಲ್ಲ ತಿಂದಾದಮೇಲೆ ಮತ್ತೆ ನಾವು ರೂಮ್ಗೆ ಹೊರಡಬೇಕು. ಇವಾಗ ಟೈಮ್ ಬಂದು ಸುಮಾರು 11 ಗಂಟೆ ಆಗಿತ್ತು. ಇನ್ನು ಪ್ರಸಾದ ಎಲ್ಲ ತಿಂದು ನಾವು ರೂಮ್ಗೆ ಹೊರಡೋಷ್ಟರಲ್ಲಿ ಸುಮಾರು 11 ಗಂಟೆ ಆಯಿತು. ಹೋದ ತಕ್ಷಣ ಏನೂ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಸುಮ್ಮನೆ ಹಂಗೆ ಮಲ್ಕೊಬಿಟ್ವಿ. ಇದು ಬೆಳಿಗ್ಗೆ ಎದ್ದು ಮಾಡ್ತಿರೋ ಲಾಗು. ಸುಮಾರು ಇವಾಗ ಒಂದು 9 ಗಂಟೆ ಆಗಿತ್ತು. ನಾವು ರೂಮ್ಗೆ ಹೋಗ್ಬೇಕಿತ್ತಲ್ಲ, ಹಂಗೆ ತಿಂಡಿನೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ತಿಂಡಿನೂ ತಿಂದ್ಕೊಂಡು ರೂಮ್ನ ಖಾಲಿ ಮಾಡಬೇಕು. ಅದು 10 ಗಂಟೆವರೆಗೂ ಇತ್ತು ಟೈಮಿಂಗ್ಸು. ಅದಕ್ಕೋಸ್ಕರ ರೂಮ್ಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ ಅಂದ್ಬಿಟ್ಟು ರೂಮ್ಗೆ ಹೊರಟು ಅಲ್ಲಿಂದ ರೂಮ್ನ ಖಾಲಿ ಮಾಡಿಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ
ಬಸ್ಸು ಬೇಗನೆ ಬಂತು. ಜಾಸ್ತಿ ಹೊತ್ತೇನಲ್ಲಿ ವೆಯ್ಟ್ ಮಾಡಲಿಲ್ಲ. ಸರಿ ಅಲ್ಲಿಂದ ಹೊರಟು ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಸುಮಾರು ಒಂದು 7-8 ಬಸ್ಗಳನ್ನ ವೆಯ್ಟ್ ಮಾಡಿದ್ವಿ. ಯಾವ ಬಸ್ಸುಗಳು ಬರಲೇ ಇಲ್ಲ, ನಮ್ಮ ಏರಿಯಾ ಬಸ್ಗಳು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಗಾಡೀಲೇ ಬರ್ತಾಯಿದ್ದೀವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಚಿನ್ನದ ರಥ ಅಂತ. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲೇ ಬೆಟ್ಟಕ್ಕೆ ಹೋಗಿ ಅದನ್ನು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಂತ ಅನಿಸುತ್ತೆ. ಎಷ್ಟು ನೋಡಿದ್ರೂ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ದೇವ್ರ ಮಹಿಮೆ ಅಂತ ಮಾಡಿ. ಹುಷಾರು. ಹಂಗೆ ಇಟ್ಕೊ ನಾನು ಹೇಳೋವಾಗ. ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನನ್ನ ಮಗಳು ಹಸಿವು ಅಂತ ಕೇಳ್ತಿದ್ಲು. ಸರಿ ಅವಳಿಗೆ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ರವೆ ರೊಟ್ಟಿ ಮಾಡಿಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಅವಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಹೊಟ್ಟೆ ಹಸಿವು ಅಂತ ಕೇಳ್ಕೊತಿದ್ಲು. ಅದಕ್ಕೋಸ್ಕರ ಅವಳಿಗೆ ದೋಸೆ ಥರ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.